ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ವೆಜ್ ಪಲಾವ್ ಮಾಡ್ತಾ ಇದ್ದೇನೆ. ವೆಜ್ ಪಲಾವ್ ಮಾಡಲಿಕ್ಕೆ ಬೀನ್ಸ್, ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಅವರೆಕಾಳು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೇನೇ ಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ವೆಜಿಟೇಬಲ್ ಅನ್ನು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಒಂದು 8-10 ಬೀನ್ಸ್ ತಗೊಂಡಿದ್ದೇನೆ. ವೆಜಿಟೇಬಲ್ ಅನ್ನು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು. ಕ್ಯಾರೆಟ್ ಅನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ನಾನಿಲ್ಲಿ ಈರುಳ್ಳಿಯನ್ನು ಮೊದಲೇ ಸಿಪ್ಪೆ ತೆಗೆದಿಟ್ಟಿದ್ದೆ. ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಮೀಡಿಯಮ್ ಗಾತ್ರದ 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಈಗ ಮಸಾಲೆಗೆ ಒಂದು ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ, ಶುಂಠಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಇಷ್ಟು ಬೇಕಾಗುತ್ತೆ. ಒಂದು ಮಿಕ್ಸಿ ಜಾರಿಗೆ ಒಂದು 10-12 ಬೆಳ್ಳುಳ್ಳಿ ಎಸಳು, ಒಂದು 3-4 ಪೀಸ್ ಶುಂಠಿ, ಚಿಕ್ಕ ಚಿಕ್ಕ ಪೀಸು ಶುಂಠಿ, ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿಯಷ್ಟು, ಖಾರಕ್ಕೆ ಒಂದು ಹಸಿಮೆಣಸಿನಕಾಯಿ. ಇದನ್ನು ನೀರು ಹಾಕದೆ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇಷ್ಟು ತರಿಯಾಗಿದ್ದರೆ ಸಾಕು. ಇದು ಬಾಸುಮತಿ ಅಕ್ಕಿ. ನಾನು 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನೀರು ತೆಗೆದಿಟ್ಟಿದ್ದೇನೆ. ಈಗ ಒಂದು ಕುಕ್ಕರಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. 3 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಜೊತೆಯಲ್ಲಿ 2 ಸ್ಪೂನಷ್ಟು ತುಪ್ಪ. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ಪಲಾವ್ ಎಲೆ 2 ಪೀಸ್ ಮಾಡಿ ಹಾಕಿದ್ದೇನೆ. ಇದು ಮರಾಠಿ ಮೊಗ್ಗು ಒಂದು, 2 ಲವಂಗ, 2 ಏಲಕ್ಕಿ, 1 ಪೀಸ್ ಚಕ್ಕೆ. ಇಷ್ಟೇ ಸಾಕಾಗುತ್ತೆ. ತುಂಬ ಹಾಕಿದ್ರೆ ಅದರದ್ದೇ ಸ್ಮೆಲ್ಲು ಜಾಸ್ತಿಯಾಗಿ ಬರುತ್ತೆ. ಸ್ವಲ್ಪ ಬಿಸಿಯಾಗಿ ಹುರ್ಕೊಳ್ಬೇಕು. ಇದನ್ನು ಎಣ್ಣೆಯಲ್ಲೇ ಹುರ್ಕೊಳ್ಬೇಕು. ಹುರಿದ ನಂತರ ನಾವು ಗ್ರೀನ್ ಮಸಾಲೆ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ಸಹ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಇದು ಸ್ವಲ್ಪ ಹುರ್ಕೊಂಡ ನಂತರ ಈಗ ವೆಜಿಟೇಬಲನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಬೀನ್ಸ್ ಮತ್ತು ಈರುಳ್ಳಿ, ಈರುಳ್ಳಿ ಹಾಕಿದ ನಂತರ ಕ್ಯಾರೆಟ್,
ಕ್ಯಾರೆಟ್ ಹಾಕಿದ ನಂತರ ಅವರೆಕಾಳು, ಹಾಕಿದ ನಂತರ ಕ್ಯಾಪ್ಸಿಕಮ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ. ಉಪ್ಪು ಹಾಕಿದ್ದೇನೆ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಪಲಾವ್ ಪೌಡರ್ 1/4 ಸ್ಪೂನ್ ಹಾಕ್ತಾ ಇದ್ದೇನೆ. ಪಲಾವ್ ಪೌಡ್ರ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅಗತ್ಯಕ್ಕೆ ತಕ್ಕಷ್ಟು ನೀರು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಳ್ಬೇಕು. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ, ಹಾಗಾಗಿ 4 ಗ್ಲಾಸ್ ನೀರು ಹಾಕ್ತೇನೆ. ನೀರು ಹಾಕಿದ ನಂತರ ನೀರು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದ ನಂತರ ಅಕ್ಕಿ ಹಾಕ್ತಾ ಇದ್ದೇನೆ. ಮೊದಲೇ ತೊಳೆದಿಟ್ಟ ಅಕ್ಕಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ಈಗ ಕುದಿ ಬರ್ತಾ ಉಂಟು. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ. ಈಗ ಸಲಾಡ್ ಮಾಡಲಿಕ್ಕೆ 1 ಕುಕುಂಬರ್, ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ. ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ನಾನು ಈರುಳ್ಳಿದು ಮೊದಲೇ ಸಿಪ್ಪೆ ತೆಗೆದಿಟ್ಟಿದ್ದೆ. 1 ಟೊಮೆಟೊ, ಇದನ್ನು ಸಹ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಇದು ಸೌತೆಕಾಯಿ, ಮುಳ್ಳು ಸೌತೆಕಾಯಿ. ಇದನ್ನು ನಾನು ಸಿಪ್ಪೆ ತೆಗಿತೇನೆ. ಸಿಪ್ಪೆ ಬೇಕಾದರೆ ತೆಗಿಬಹುದು, ಇಲ್ಲದಿದ್ದರೆ ಹಾಗೆ ಕಟ್ ಮಾಡ್ಕೊಳ್ಬಹುದು. ಸಿಪ್ಪೆ ತೆಗೆದಾಗಿದೆ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೇನೆ. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈಗ ವೆಜಿಟೇಬಲನ್ನು ಕಟ್ ಮಾಡಿ ಸಲಾಡಿಗೆ ಒಂದು ಬೌಲಿಗೆ ಹಾಕಿದ್ದೇನೆ. ಬೌಲಿಗೆ ಹಾಕ್ಕೊಂಡಿದ್ದೇನೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ದೇನೆ. ಈಗ ಪಲಾವ್ ರೆಡಿಯಾಗಿದೆ. ಚೆನ್ನಾಗಿ ಉದುರಾಗಿ ಬಂದಿದೆ.
ಈಗ ಸಲಾಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ, ಜೊತೆಯಲ್ಲಿ ಮೊಸರು. ಈಗ ಸ್ವಲ್ಪ ಮೊಸರು ಹಾಕಿದ್ದೇನೆ. ಇನ್ನೊಂದು ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ವೆಜಿಟೇಬಲ್ ಪಲಾವ್ ಮತ್ತು ಸಲಾಡ್ ರೆಡಿಯಾಗಿದೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ.